ಸಂಜೆಯೊಳಗೆ ಬಾಕಿ ಇರುವ ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ಗೆ ಸಂಬಂಧಪಟ್ಟ ಹಾಗೆ ಇಂದು ಅಂತಿಮ ಪಟ್ಟಿ ರಿಲೀಸ್ ಆಗುತ್ತೆ ಅನ್ನುವಂಥ ಮಾತನ್ನ ಯಡಿಯೂರಪ್ಪ ಹೇಳಿದ್ದಾರೆ. ಬೆಂಗಳೂರಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೊಪ್ಪಳದಿಂದ ಕರಡಿ ಸಂಗಣ್ಣಗೆ ಟಿಕೆಟ್ ಬಹುತೇಕ ಖಚಿತ ಅನ್ನುವಂಥ ಒಂದು ಮಾಹಿತಿ ಕೂಡ ಈಗ ಲಭ್ಯ ಆಗ್ತಾ ಇದೆ. ಬೆಂಗಳೂರು ದಕ್ಷಿಣದ ಟಿಕೆಟ್ ಬಗ್ಗೆ ಕೂಡ ಇವತ್ತು ಸಂಜೆ ಅಧಿಕೃತ ಘೋಷಣೆ ಆಗುವಂತಹ ಚಾನ್ಸಸ್ ಇದೆ ಅನ್ನುವಂಥ ಮಾತನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಲ್ಲಿ ನಾವು ನೋಡ್ತಾ ಇದ್ವಿ, ಸುಮಲತಾ ಭೇಟಿ ಕೊಟ್ಟಾಗ ಜಾಧವ್ ಇದ್ರು, ಹಾಗೆ ಕರಡಿ ಸಂಗಣ್ಣ ಕೂಡ ಪಕ್ಕದಲ್ಲೇ ಇದ್ರು. ಅವರು ಕೂಡ ತೀವ್ರ ಪ್ರಯತ್ನ ಪಡ್ತಿದ್ದಾರೆ ಟಿಕೆಟ್ ಅನ್ನ ಉಳಿಸ್ಕೊಳ್ಳಿಕ್ಕೆ. ಈ ಬಾರಿ ಕೂಡ ತಾವೇ ಟಿಕೆಟ್ ಅನ್ನ ಪಡೆದು ನಿಲ್ಲೋಕೆ ಕರಡಿ ಸಂಗಣ್ಣ ಕೂಡ ತೀವ್ರ ಪ್ರಯತ್ನ ನಡೆಸ್ತಾ ಇದ್ದಾರೆ. ಈ ನಡುವೆ ಅಲ್ಲಿ ಯಡಿಯೂರಪ್ಪನವರನ್ನ ಭೇಟಿಯಾಗಿ ಅವರು ಮಾತುಕತೆ ಕರಡಿ ಸಂಗಣ್ಣ ಕೂಡ ನಡೆಸಿರುವಂಥದ್ದು. ಈಗ ಯಡಿಯೂರಪ್ಪ ಮಾತನಾಡಿದ್ದಾರೆ, ಸಂಜೆಯೊಳಗೆ ಉಳಿದಂತಹ ಎಲ್ಲ ಕ್ಷೇತ್ರಗಳ ಅಭ್ಯರ್ಥಿಗಳ ಪಟ್ಟಿಯನ್ನು ನಾವು ರಿಲೀಸ್ ಮಾಡ್ತೀವಿ. ಬೆಂಗಳೂರು ದಕ್ಷಿಣಕ್ಕೆ ಸಂಬಂಧಪಟ್ಟ ಹಾಗೂ ಕೂಡ ಅನೌನ್ಸ್ ಆಗುತ್ತೆ. ಕರಡಿ ಸಂಗಣ್ಣಗೆ ಸಂಬಂಧಪಟ್ಟ ಹಾಗೂ ಕೂಡ ಅವರಿಗೆ ಟಿಕೆಟ್ ಸಿಗುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಯಡಿಯೂರಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಡ್ ಬರೋಣ. ಜಗದೀಶ್ ಮೆಟ್ಗುಡ್ ಅವರು ಬೈಲಹೊಂಗಲದ ನಮ್ಮ ಮಾಜಿ ಶಾಸಕರು. ಬೇರೆ ಯಾವುದೋ ಕಾರಣಕ್ಕೋಸ್ಕರ ಪಕ್ಷ ಬಿಟ್ಟಿದ್ರು. ನಾವೇ ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಬನ್ನಿ, ನೀವು ಬಂದರೆ ದೊಡ್ಡ ಶಕ್ತಿ ಬಂದಂತಾಗುತ್ತೆ ಅಲ್ಲಿ ಅಂತ ಹೇಳಿಬಿಟ್ಟು. ಸೊ ಭಾಳ ಆತ್ಮೀಯತೆಯಿಂದ ಇವತ್ತು ಬಂದು ಭಾರತೀಯ ಜನತಾ ಪಾರ್ಟಿಗೆ ಸೇರ್ತಾ ಇದ್ದಾರೆ. ಜಗದೀಶ್ ಮೆಟ್ಗುಡ್ಗೆ ಭಾರತೀಯ ಜನತಾ ಪಾರ್ಟಿಗೆ ನಾನು ಎಲ್ಲರ ಪರವಾಗಿ ಸ್ವಾಗತ ಮಾಡ್ತಾ ಇದ್ದೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ಸುಮಲತಾ ಅವರು ಬರ್ಬೋದು, ಅವ್ರು ಭೇಟಿ ಮಾಡಿ ಹೋಗ್ತಾರೆ. ಈಗಾಗಲೇ ಅವರಿಗೆ ಬೇಷರತ್ತಾಗಿ ಬೆಂಬಲವನ್ನು ಘೋಷಣೆ ಮಾಡಿದ್ದೇವೆ. ನಮ್ಮೆಲ್ಲ ಕಾರ್ಯಕರ್ತರು ಸೂಚನೆ ಕೊಟ್ಟಿದ್ದೇವೆ, ಅವರ ಪರವಾಗಿ ಕೆಲಸ ಮಾಡಬೇಕು ಅಂತ ಕೆಲಸ ಮಾಡುತ್ತೆ. ಒಂದು ದಿವಸ ಮಾತ್ರ ಬಾಕಿ ಉಳ್ಕೊಂಡಿದೆ. ಸೌತ್ ಇನ್ನು ಹಾಗೆ ಬಾಕಿ ರಹಸ್ಯ ಏನು ರಹಸ್ಯ ಏನಿಲ್ಲ, ಇವತ್ತು ಬಿಡುಗಡೆ ಆಗುತ್ತೆ. ಸಂಗಣ್ಣ ಕರಡಿದು ಏನು ತೊಂದರೆ ಆಗಲಿಕ್ಕಿಲ್ಲ ಅಂತ ನನ್ನ ಅಭಿಪ್ರಾಯದಲ್ಲಿ. ಇವತ್ತು ಕ್ಲಿಯರ್ ಆಗುತ್ತೆ ಸರ್. ಬೆಂಗಳೂರು ಸೌತ್ ಇವತ್ತೆಲ್ಲ ಸ್ಪಷ್ಟ ಆಗುತ್ತೆ. ಸರ್ ಸುಮಲತಾ ಅವರಿಗೆ ನಟರು ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಕುಮಾರಸ್ವಾಮಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಜೋಡಿ ಎತ್ತುಗಳು ಯಶು ದರ್ಶನ್ ಅಂತ ನಾವು ಹೇಳಿದ್ರು, ಅದಕ್ಕೆ ಕಳ್ ಜೋಡಿ ಎತ್ತುಗಳು ಅಂತ ಸಪೋರ್ಟ್ ಮಾಡೋರಿಗೆ ತಿರುಗೇಟ್ ಕೊಡ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು. ನೋಡ್ರಿ, ಸೋಲಿನ ಭಯದಿಂದ ಹಗುರವಾಗಿ ಕುಮಾರಸ್ವಾಮಿ ಮಾತನಾಡ್ತಿದ್ದಾರೆ. ಎಲ್ಲರ ಮನೆ ಬಾಗಿಲಿಗೂ ಓಡಾಡೋದು ಶುರುವಾಗಿದೆ. ಈ ಅಪ್ಪ ಮಕ್ಕಳಿಗೆ ಅವರ ಮುಂದಿನ ಭವಿಷ್ಯದ ಬಗ್ಗೆ ಯೋಚನೆ ಮಾಡೋ ದುಸ್ಥಿತಿ ಬಂದಿದೆ. ದೇವೇಗೌಡರು ನನಗನ್ಸಿದ್ರೆ ಇಷ್ಟು ವರ್ಷಗಳು ಎಂದೂ ಸಹ ಇಂಥ ಇಕ್ಕಟ್ಟು ಸಿಕ್ಕಿರಲಿಲ್ಲ. ಎಲ್ಲರೂ ತಿರುಗಿ ಬಿದ್ದಿದ್ದಾರೆ. ಮಂಡ್ಯದಲ್ಲಿ ಅವರ ಸೋಲು ನಿಶ್ಚಿತ. ಇದಕ್ಕೆ ಕುಮಾರಸ್ವಾಮಿ ಅವರು ಮನಬಂದಂತೆ ಮಾತನಾಡ್ತಾರೆ. ಫಲಿತಾಂಶದ ನಂತರ ಮಾತನಾಡೋಣ.